ಬೆಳ್ಳಂಬೆಳಗ್ಗೆ ಸಾಲದ ವಸೂಲಿಗೆ ಬಂದಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಕಳ್ಳನ ರೀತಿಯಲ್ಲಿ ಸಾಲದ ಹಣವನ್ನು ವಸೂಲಿಗೆ ಸಿಬ್ಬಂದಿ ಮುಂದಾಗಿದ್ದಾರೆ. ಹೆಲ್ಮೆಟ್ ಹಾಕೊಂಡು ಮನೆಗೆ ಬಂದಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಮೈಕ್ರೋ ಫೈನಾನ್ಸ್ ಅವರ ಕಾಟ ನಿಜಕ್ಕೂ ಹೇಳತೀರದಾಗಿದೆ. ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅವ್ರ ಕಾಟಕ್ಕೆ. ಈಗ ಕಳ್ಳರ ರೀತಿಯಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ ಬಡ್ಡಿ ಕೇಳಕ್ಕೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟಕ್ಕೆ ಒಂದು ಕಡೆ ಬೇಸತ್ತು ಆತ್ಮಹತ್ಯೆಯ ಸಂಖ್ಯೆ ಕೂಡ ಹೆಚ್ಚು ಆಗ್ತಾನೆ ಇದೆ. ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಹೋಗಿ ಆಗಿಡಿದ್ಗೆ ಚೀಟಿಯನ್ನು ಹೇಳಿಲ್ಲ. ಬಾಗ್ಲ ಕೂತ್ಕೊಂತ ಯಾವನ ಹೇಳಿಲ್ಲ. ಬಾಗ್ಲ ಕೂತ್ಕೊಳ್ಳಕ್ಕೆ ಬಾಗಿಡಿಕೆ ಅವ್ರಿಗೆ ಕೆಲಸ ಪಡ ಕಲ್ಸಿರ ಸರಗಂತೆ ಏನ್ ಕಾನೂನಂಗೆ ಯಾವ್ದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಚ್ಚಾಗಿ ಒಂದು ಕಾನೂನು ಹೋಗಾಡೋದಕ್ಕೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಹೋಗಿ ಆಗಿಡಿದ್ಗೆ ಚೀಟಿಯನ್ನು ಹೇಳಿಲ್ಲ. ಬಾಗ್ಲ ಕೂತ್ಕೊಂತ ಯಾವನ ಹೇಳಿಲ್ಲ. ಬಾಗ್ಲ ಕೂತ್ಕೊಳ್ಳಕ್ಕೆ ಬಾಗಿಡಿಕೆ ಅವ್ರಿಗೆ ಕೆಲಸ ಪಡ ಕಲ್ಸಿರ ಸರಗಂತೆ ಏನ್ ಕಾನೂನಂಗೆ ಯಾವ್ದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಚ್ಚಾಗಿ ಒಂದು ಕಾನೂನು ಹೋಗಾಡೋದಕ್ಕೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಹೋಗಿ ಆಗಿಡಿದ್ಗೆ ಚೀಟಿಯನ್ನು ಹೇಳಿಲ್ಲ. ಬಾಗ್ಲ ಕೂತ್ಕೊಂತ ಯಾವನ ಹೇಳಿಲ್ಲ. ಬಾಗ್ಲ ಕೂತ್ಕೊಳ್ಳಕ್ಕೆ ಬಾಗಿಡಿಕೆ ಅವ್ರಿಗೆ ಕೆಲಸ ಪಡ ಕಲ್ಸಿರ ಸರಗಂತೆ ಏನ್ ಕಾನೂನಂಗೆ ಯಾವ್ದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಚ್ಚಾಗಿ ಒಂದು ಕಾನೂನು ಹೋಗಾಡೋದಕ್ಕೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಹೋಗಿ ಆಗಿಡಿದ್ಗೆ ಚೀಟಿಯನ್ನು ಹೇಳಿಲ್ಲ. ಬಾಗ್ಲ ಕೂತ್ಕೊಂತ ಯಾವನ ಹೇಳಿಲ್ಲ. ಬಾಗ್ಲ ಕೂತ್ ಮೈಕ್ರೋ ಸಿಬ್ಬಂದಿ ಹಾಗೆ ರವಿ ನಡುವೆ ಮಾತಿನ ಚಕಮಕಿ ನಡೆದು ನೋಡಬಹುದು ನೀವು ಏನ್ ಹೇಳ್ತಿದ್ರು ಅಂತ. ಹೆಲ್ಮೆಟ್ ಹಾಕೊಂಡು ಬಂದಿದ್ದು ಮೈಕ್ರೋ ಸಿಬ್ಬಂದಿ. ಯಾರು ಅಮೌಂಟ್ನ ಕೇಳಕ್ ಆ ಥರ ಕಳ್ಳರ ಥರ ಬರ್ತಾರೆ. ಬೆಳಗ್ಗೆ ಸಾಲ ವಸೂಲಾತಿಗೆ ಸಿಬ್ಬಂದಿ ಮನೆಗೆ ಬಂದಿದ್ದು ಅವ್ರ ಜೊತೆಗೆ ವಾದಕ್ಕೆ ಇಳಿದಿದ್ರು. ರವಿ ಅನ್ನೋರು ಹಣ ಕಟ್ಟುವವರೆಗೆ ನಾವು ಮನೆಯಿಂದ ಹೋಗಲ್ಲ. ಬೆಳಗ್ಗೆನೆ ಬಂದು ಕೂತಿರೋದು. ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗಿ ನಡೆದಿದೆ.